ಸೇತಿಟ್ಟು ದಾಖಲಾತಿ ಲಂಬಾಣಿಗರಿಗೆ ಇದ್ದದ್ದಂಥ 2 ಎಕರೆ ಜಮೀನಿದೆ. ಈಗ ಸರ್ಕಾರ ಅಂತ ಚೇಂಜ್ ಆಗಿದೆ. ಅದನ್ನು ಸರ್ಕಾರದಿಂದ ಲಂಬಾಣಿ ಹಟ್ಟಿನೇ ಮಾಡಿಸ್ತೀನಿ, ಅದಕ್ಕೆ ಕೇಸ್ ಹಾಕೋತೀನಿ. ಮಾಡಬೇಡಿ, ಗಲಾಟೆ ಮಾಡಬೇಡಿ. ಹೇಗಿದ್ರು ತಹಸೀಲ್ದಾರ್ ಕೈಯಾಗೆ ಸೀಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರೇ ತಹಸೀಲ್ದಾರ್ ಹಾಕ್ಸಿದ್ದಾರೆ. ಅದರಿಂದ ಅದು ಪ್ರೊಟೆಕ್ಷನ್ ಅಲ್ಲಿ ಇರುತ್ತೆ. ಮುಂದೆ ಏನು ಮಾಡಲ್ಲ. ಮುಂದೆ ಪುರಸ್ಕಾರ ಏನು ಮಾಡಿದ್ರೆ ಯಾರು ಓಡ್ದಂಗೆ ನೀವು ನೋಡ್ಕೋಬೇಕಾಗಲ್ಲ. ನೋಡಮ್ಮ, ನೀವು ಅವರೇ ರಾತ್ರಿ ಒಂದು ನಿಮಿಷ ಇರಿ. ಸರ್ಕಾರದವರು ಬಂದಾಯ್ತು, ಪೊಲೀಸ್ನವರು ಬಂದಾಯ್ತು. ನಮ್ಮ ಸರ್ಕಾರ ದಾಖಲಾತಿಗಳು ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಸರಿಪಡಿಸಿಕೊಂಡು ಈ ಜಾಗ ಲಂಬಾಣಿಗರಿಗೆ ಉಳಿಸ್ಬೇಕಂತ ಪ್ರಯತ್ನ ನಾನು ಮಾಡಿಕೊಡ್ತೀನಿ. ಒಂದೇ ಒಂದು ನಿಮಿಷ ಹೇಳ್ತೀನಿ ನೋಡಿ. ನಾಗೇಶನ್ನೂರ ಮೇಲೆ ಅವರೇ ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನೀವೇನು ಮಾಡಿ, ಹೆಣ್ಣುಮಕ್ಕಳು ಮತ್ತು ಇರತಕ್ಕಂಥ ಮುಖಂಡರುಗಳೆಲ್ಲ ಸೇರಿ, ಲಂಬಾಣಿ ಮುಖಂಡರುಗಳು ಇಲ್ಲಿ ಜಾತಿಗಳಿಗೆ ಎತ್ಕಟ್ಟುವಂಥ ವಿಚಾರ ನಡೆದಿದೆ. ನಮ್ಗೆ ಅರ್ಥ ಆಗ್ತದೆ. ನೀವು ಯಾವುದು ಹೆದರಬೇಕಾಗಿಲ್ಲ. ಸರ್ಕಾರ ನಮ್ಮ ಪರವಾಗಿದೆ, ಏನು ತೊಂದರೆ ಇಲ್ಲ. ನೀವೇನು ಮಾಡಿ, ಈಗ ಎಲ್ಲರೂ ಏನು ಇಷ್ಟು ಮನೆಗಳಿದ್ದೀರಿ, ನೀವು ಎಲ್ಲರೂ ಒಂದು ಸಪ್ರೇಟ್ ಕಂಪ್ಲೇಂಟ್ ಕೊಡಿ. ಏನು ಇವರಿಂದ ನಮಗೆ ಇದು ಬಹಳ ಸಪ್ರೇಟ್ ಕೊಡಿ. ಅದೇನಾಗುತ್ತೆ ನಾವು ಹೋರಾಟ ಮಾಡುವ. ನಮ್ಗೆ ಹೇಳಿ ನಾವು ಬರ್ತೀವಿ. ನಾವು ಸ್ಟೇಟ್ ಇಂದಾನೆ ಜನ ನಮ್ಮ ಲಂಬಾಣಿ ಸಮಾಜಕ್ಕೆ ಏನು ಅನ್ಯಾಯ ಆಗ್ತದೆ ಪ್ರತಿಭಟನೆ ಮಾಡೋಕೆ, ಧರಣಿ ಮಾಡೋಕೆ ಬೇಕಾಗಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳು ಈಗ ಇಮ್ಮಿಡಿಯೇಟ್ ಆಗಿ ನೀವು ಮಾಡಬೇಕಾದದ್ದು ಒಂದು ಅರ್ಜಿ ಬರೋದು MLA ಅವ್ರಿಗೊಂದು, ಆಮೇಲೆ ತಹಸೀಲ್ದಾರ್ಗೊಂದು, ಆಮೇಲೆ ಸರ್ಕಾರಕ್ಕೊಂದು, DC ಸಾಹೇಬ್ರಿಗೊಂದು, ಇಷ್ಟು ಅರ್ಜಿ ಕೊಟ್ಬಿಡಿ.